ಮುಸ್ಲಿಮ ಸಮಾಜಕ್ಕೆ ನಾನು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನೀವು ಇವತ್ತು ಇಸ್ಲಾಂನಲ್ಲಿ ಮಹಿಳೆಯರಿಗೆ ಗೌರವ ಇಲ್ಲ, ಮಹಿಳೆಯರಿಗೆ ಮಾನ ಇಲ್ಲ, ಮಹಿಳೆಯರಿಗೆ ರಕ್ಷಣೆ ಇಲ್ಲ. ಇಸ್ಲಾಂನಲ್ಲಿ ನಿಮ್ಮ ಪುಸ್ತಕದಲ್ಲೇ ಹೇಳುತ್ತೆ, ಮಹಿಳೆಯರು ಒಂದು ಹೊಲ ಇದ್ದ ಹಾಗೆ, ಎಷ್ಟು ಬೇಕಾದಷ್ಟು ಬಿತ್ತಿ, ಯಾರು ಬೇಕಾದವ್ರು ಬಿತ್ತಿ ಬೆಳೆ ತಕ್ಕೊಳ್ಳಿ ಅಂತನ್ನುವಂಥದ್ದು ಪುಸ್ತಕದಲ್ಲೇ ಹೇಳುತ್ತೆ. ಇನ್ನು ಶಹಬಾನು ಕೇಸ್ ಏನು ಹೇಳುತ್ತೆ, ಪಾಪ ಬದುಕಬೇಕು, ಅವಳು ಬೀದಿಗೆ ಬಿದ್ದಿದ್ದಾಳೆ. ತಲಾಕ್ ಅಂತ ಹೇಳಿ 6 ಮಕ್ಕಳನ್ನು ಕಟ್ಕೊಂಡು ಬೀದಿಗೆ ಬಿದ್ದಂಥದ್ದು ಕೋರ್ಟ್ ಹೇಳುತ್ತೆ ಅವಳಿಗೆ ಮಾಸಾಸನ ಕೊಡಬೇಕು ಅಂತ ಹೇಳುತ್ತೆ. ಅದರ ವಿರುದ್ಧ ಕಾಂಗ್ರೆಸ್ ಸರ್ಕಾರ, ನಾನು ರಾಜಕಾರಣಿಗಳು ಅಂತ ಯಾಕೆ ಹೇಳಿದೆ ಅಂದ್ರೆ ಇದೇ ಕಾರಣದಿಂದನೇ. ರಾಜೀವ್ ಗಾಂಧಿ ಇದ್ದಂತ ಸಮಯದಲ್ಲಿ ಪಾರ್ಲಿಮೆಂಟ್ನಲ್ಲಿ ಸುಪ್ರೀಂ ಕೋರ್ಟಿನ ಆ ಆರ್ಡರ್ ಅನ್ನ ರದ್ದು ಮಾಡಿ ಒಂದು ರೆಸಲ್ಯೂಷನ್ ಪಾಸ್ ಮಾಡ್ತಾರೆ. ಆ ಶಾಬಾನು ಏನು ಒಂದು ಮಾಸಾಸನ್ನು ಕೊಡ್ಬೇಕದನ್ನು ರದ್ದು ಮಾಡ್ತಾರೆ. ಇದನ್ನ ಕಾಂಗ್ರೆಸ್ನವರು ನಿಮ್ಮ ಮಹಿಳೆಯರಿಗೆ ಕೊಡುವಂತ ಮಾನ ರಕ್ಷಣೆನ ಇದು? ಬೀದಿ ಪಾಲಾಗ್ತಾಳ್ರಿ ಅವಳು. ಕೋರ್ಟಿನ ಆಜ್ಞೆಯನ್ನ ಉಲ್ಲಂಘಿಸಿ ಧಿಕ್ಕರಿಸಿ ನೀವು ಮಾಡ್ತಿರಲ್ಲ. ಸೊ ಇದು ಮುಸ್ಲಿಮರ ಮಾನಸಿಕತೆ. ಇಡೀ ದೇಶದಲ್ಲಿ ಅವತ್ತು ಶಾಬಾನು ವಿರುದ್ಧ ನೀವು ನಮ್ಮ ಶರಿಯಾದಲ್ಲಿ ಕೈ ಹಾಕಂಗಿಲ್ಲ, ಮೂಗು ತೋರಿಸೋಂಗಿಲ್ಲ. ಸುಪ್ರೀಂ ಕೋರ್ಟ್ಗೆ ಹೇಳುತ್ತಾರೆ ಈ ಮುಸ್ಲಿಂ ಮುಲ್ಲಾ ಮೌಲ್ಯಗಳು, ಜಮಾತುಗಳು, ಇವರು ಹೇಳ್ತಾರೆ. ಅದರಿಂದ ರಾಜೀವ್ ಗಾಂಧಿ ಅವತ್ತಿನ ಪ್ರಧಾನಮಂತ್ರಿ ಅವರು ಅದನ್ನ ರೆಸಲ್ಯೂಷನ್ ಪಾಸ್ ಮಾಡಿ ಸುಪ್ರೀಂ ಕೋರ್ಟ್ ಇದನ್ನು ರದ್ದು ಮಾಡ್ತಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವು ಮುಸ್ಲಿಂ ಸಮಾಜ ಇನ್ಮೇಲೆ ನಮ್ಮ ಹಿಂದೂ ಹುಡುಗಿಯನ್ನ ಏನಾದರೂ ಈ ರೀತಿಯ ಪ್ರಕ್ರಿಯೆಯನ್ನು ಮಾಡಿದರೆ ಇನ್ನು ಕೋರ್ಟು ಕಚೇರಿ ಇಲ್ಲ. ಹಿಂದೂ ಸಮಾಜ ಮೇಲೆ ಎಚ್ಚರ ಆಗಿದೆ. ಅದಕ್ಕೆ ಉತ್ತರ ಏನು ಕೊಡಬೇಕು, ಹಿಂದೂ ಸಂಘಟನೆಗಳು ನಾವು ಕೊಡ್ತೀವಿ, ಹಿಂದೂ ಸಮಾಜನೂ ಉತ್ತರ ಕೊಡುತ್ತೆ ಅಂತನ್ನುವಂಥದ್ದು ಹೇಳ್ತೀನಿ. ಇದಕ್ಕೆ ಜವಾಬ್ದಾರಿ ಮುಸ್ಲಿಂ ಸಮಾಜ, ಮುಲ್ಲಾ ಮೌಲಿಗಳು, ಜಮಾತುಗಳು, ನೀವು ಜವಾಬ್ದಾರಿ. ನಿಮ್ಮ ಯುವಕರಿಗೆ ಹೇಳಿ, ಹಿಂದೂ ಹುಡುಗಿಯರನ್ನ ಮುಟ್ಟಿದರೆ ಇನ್ನು ಮುಂದಿನ ದಿನಗಳಲ್ಲಿ ಆಗುವಂತಹ ಅನಾಹುತಕ್ಕೆ ಮುಸ್ಲಿಂ ಸಮಾಜನೇ ಜವಾಬ್ದಾರಿ. ಕೋರ್ಟ್ ಅಲ್ಲ, ಕಾನೂನಲ್ಲ, ಇನ್ಯಾವುದೂ ಅಲ್ಲ. ಸೊ ಇದು ನಾವು ಗಂಭೀರವಾಗಿ ತಗೊಂಡಂತ ವಿಷಯದ ಹಿನ್ನೆಲೆಯಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.